ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಎಷ್ಟರ ಮಟ್ಟಿಗೆ ಬೆಂಗಳೂರಿನ ಮೇಲೆ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ಪ್ರತಿದಿನ ನಾವು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನಲ್ಲಿ ಅಭಾವ ಉಂಟಾಗಿದೆ. ಈಗಲೂ ಕೂಡ ಹೋಟೆಲ್ ಉದ್ಯಮ ಚೇತರಿಸಿಕೊಳ್ಳೋಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಪಿ ಜಿಗಳು, ಕ್ಯಾಟ್ರಿಂಗ್ ಸರ್ವಿಸ್ಗಳು, ಅಂದರೆ ಈ ಆಹಾರ ತಯಾರಿಕೆಯ ಕ್ಷೇತ್ರಗಳು ಯಾವ್ಯಾವ ಅವೆಲ್ಲವೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮತ್ತೊಂದು ಕಡೆಯಿಂದ ಗೃಹ ಬಳಕೆಯ ಡೊಮೆಸ್ಟಿಕ್ ಗ್ಯಾಸ್ ಕೂಡ ಬುಕ್ ಆಗ್ತಾ ಇಲ್ಲ, ಲೇಟಾಗಿ ಬುಕ್ ಆಗ್ತಾ ಇದೆ. ಅಗತ್ಯಕ್ಕೆ ಸಿಗಲ್ವೇನೋ ಅನ್ನುವಂಥ ಒಂದು ಆತಂಕವೂ ಕೂಡ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದು. ಸೊ ಹಾಗಿದ್ರೆ ಬೆಂಗಳೂರಿನಲ್ಲಿ ಉಂಟಾಗಿರುವಂಥ ಈ ಗ್ಯಾಸ್ ಕ್ರೈಸಿಸ್ಗೆ ಪರ್ಯಾಯನೇ ಇಲ್ವಾ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಇದೀಗ ಜೋರಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಬಯೋಗ್ಯಾಸ್ ಇಂಜಿನಿಯರ್ಗಳನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಈ ಒಂದು ಪರಿಸ್ಥಿತಿ ಭವಿಷ್ಯದಲ್ಲಿ ಉಂಟಾದರೆ ಇದನ್ನು ತಡೆಯೋದಕ್ಕೆ ಬೆಂಗಳೂರಿಗೆ ಸಾಧ್ಯ ಇದೆ ಅನ್ನುವಂಥ ಒಂದು ಆ ಲೆಕ್ಕಾಚಾರವನ್ನು ಅವರು ಇಟ್ಕೊಂಡಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂಥ ಕಸದ ಉತ್ಪಾದನೆ ಏನಿದೆ ಇದನ್ನು ನಾವು ಸೂಕ್ತ ರೀತಿಯಲ್ಲಿ ಬಳಸ್ಕೊಂಡ್ರೆ ಬೆಂಗಳೂರಿನಲ್ಲಿ ಮುಂದೆ ಯಾವತ್ತೂ ಕೂಡ ಗ್ಯಾಸ್ನ ಸಮಸ್ಯೆ, ಗ್ಯಾಸ್ ಕ್ರೈಸಿಸ್ ಉಂಟಾಗಲ್ಲ ಅನ್ನುವಂಥ ದೃಢವಾಗಿರುವಂಥ ಮಾತುಗಳನ್ನು ಇಂಜಿನಿಯರ್ಗಳು, ಅಂದರೆ ಬಯೋಗ್ಯಾಸ್ ಇಂಜಿನಿಯರ್ ಎಕ್ಸ್ಪರ್ಟ್ಗಳು, ತಜ್ಞರು ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಅವರು ಹೇಳ್ತಾ ಇರುವಂಥ ಮಾತೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ. ಮುಖ್ಯವಾಗಿ ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆಗಳಲ್ಲಿ ಒಂದು ಅಂತಂದರೆ ಕಸದ ಸಮಸ್ಯೆ. ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಸಿ ಕಸ ಮತ್ತು ಒಣಕಸವನ್ನು ಲ್ಯಾಂಡ್ ಫಿಲ್ಗೆ ಅಥವಾ ಅದನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಪ್ರೋಸೆಸ್ಗಳಿಗೆ ಈಗಾಗಲೇ ಬಳಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಹಸಿ ತ್ಯಾಜ್ಯವನ್ನು ಕೂಡ ಬಳಸ್ಕೊಳ್ಳುವಂಥ ಒಂದು ಹೊಸ ಮಾದರಿ ಏನೂ ಅಲ್ಲ, ಆದರೆ ಅಷ್ಟೊಂದು ಜನಬಳಕೆಯಲ್ಲಿ ಇಲ್ಲದೇ ಇರುವಂಥ ಒಂದು ಮಾದರಿಯನ್ನು ಈಗ ಬಯೋಗ್ಯಾಸ್ ಇಂಜಿನಿಯರ್ಸ್ಗಳು ನಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಸೊ ಈ ಹೆಸರು ಹೇಳುವಂಥ ರೀತಿಯಲ್ಲೇ ನಾವು ಹಸಿ ತ್ಯಾಜ್ಯದಿಂದ ಬಯೋಗ್ಯಾಸನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಪ್ರತಿದಿನ 3500ಕ್ಕೂ ಅಧಿಕ ಟನ್ನಷ್ಟು ಹಸಿ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ, ಮನೆಗಳಲ್ಲಿ ಉತ್ಪತ್ತಿ ಆಗುತ್ತೆ. ತರಕಾರಿ ಅಂಗಡಿ, ಮಂಡಿಗಳೇನಿವೆ ಅಲ್ಲೂ ಕೂಡ ಹಸಿ ತ್ಯಾಜ್ಯಗಳು ಉತ್ಪತ್ತಿ ಆಗುತ್ತೆ. ಇವೆಲ್ಲವನ್ನು ಕೂಡ ಅಲ್ಲಿಂದ ಕಲೆಕ್ಟ್ ಮಾಡಿ ಲಾರಿಗಳ ಮೂಲಕವಾಗಿ ಲ್ಯಾಂಡ್ ಫೀಲ್ಡ್ಗೆ ಕಳಿಸುವಂಥ ಕೆಲಸವನ್ನು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಮಾಡ್ತಾ ಇದೆ. ಮೊದಲು BBMP ಮಾಡ್ತಾ ಇತ್ತು, ಈಗ GB ಆದಮೇಲೆ BSWML ಅಧಿಕಾರಿಗಳು ಬೆಂಗಳೂರು ನಗರದಿಂದ ಬೇರೆ ಕಡೆಗೆ ಸಾಗಿಸಿ ಅದನ್ನು ಭೂಭರ್ತಿ ಅಂದರೆ ಲ್ಯಾಂಡ್ ಫೀಲ್ಡ್ ಪ್ರದೇಶಕ್ಕೆ ಹೋಗಿ ತೆಗೆದುಕೊಂಡು ಹೋಗಿ ಹಾಕ್ತಾರೆ. ಸೊ ಈ ಪ್ರೋಸೆಸ್ಸನ್ನು ಇದೀಗ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸೊ ಈ ಹಸಿ ತ್ಯಾಜ್ಯವನ್ನು ಬಳಸ್ಕೊಂಡು ಬೆಂಗಳೂರಿನಲ್ಲಿ ಬಯೋಗ್ಯಾಸನ್ನು ಬಳಕೆ ಮಾಡ್ಬೋದು ಅನ್ನುವಂಥ ಒಂದು ಮಾದರಿಯನ್ನು, ತಂತ್ರಜ್ಞಾನವನ್ನು ಇದೀಗ ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಬಯೋಗ್ಯಾಸ್ ಇಂಜಿನಿಯರ್ಗಳು ಮಾಡ್ತಾ ಇರುವಂಥದ್ದು. ಸೊ ಈ ಬಯೋಗ್ಯಾಸ್ ಉತ್ಪತ್ತಿಯಿಂದ ಅಡುಗೆ ಅನಿಲ ತಯಾರಿಸ್ಬೋದು, ವಾಹನಗಳ ಓಡಾಟಕ್ಕೆ ಏನು ಗ್ಯಾಸ್ ಬೇಕು ಅದನ್ನು ತಯಾರಿಸ್ಬೋದು, ಏನೇನು ವಿವಿಧ ರೀತಿಯಾಗಿರುವಂಥ ಗ್ಯಾಸ್ಗಳಿದೆ ಅವೆಲ್ಲವನ್ನು ಕೂಡ ಈ ಬಯೋಗ್ಯಾಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರುವಂಥ ಮಾತು. ಈಗಾಗಲೇ ಕೋರಮಂಗಲದ 151ನೇ ವಾರ್ಡ್ನಲ್ಲಿ BSWML ಅಧಿಕಾರಿಗಳು ಒಂದು ಬಯೋಗ್ಯಾಸ್ ಪ್ಲ್ಯಾಂಟನ್ನು ತಯಾರಿಸಿದ್ದಾರೆ. ಕಾರ್ಬನ್ ಮಾಸ್ಟರ್ಸ್ ಅನ್ನುವಂಥ ಒಂದು ಬಯೋಗ್ಯಾಸ್ ಸಂಸ್ಥೆ ಈ ಒಂದು ಪ್ಲ್ಯಾಂಟನ್ನು ಅಲ್ಲಿ ಸ್ಥಾಪಿಸಿರುವಂಥದ್ದು. ಈ ಪ್ಲ್ಯಾಂಟ್ನಲ್ಲಿ ಸದ್ಯಕ್ಕೆ ಪ್ರತಿದಿನ 5 ಟನ್ನಷ್ಟು ಹಸಿ ತ್ಯಾಜ್ಯ ಅಲ್ಲಿ ವಿಲೇವಾರಿಯಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಪಕ್ಕದಲ್ಲೇ ಇರುವಂಥ ಖಾಸಗಿ ಹೋಟ್ಲಿಗೆ ಪೂರೈಕೆ ಆಗ್ತಿದೆ. ಅದೇ ಗ್ಯಾಸನ್ನು ಬಳಸ್ಕೊಂಡು ಆ ಹೋಟೆಲ್ ಇದೀಗ ಆಹಾರ ಪದಾರ್ಥಗಳನ್ನು ತಯಾರಿಸ್ತಾ ಇರುವಂಥದ್ದು. ಇದೇ ಕಾರಣಕ್ಕೆ ಇಷ್ಟು ಕ್ರೈಸಿಸ್ ನಡುವೆಯೂ ಕೂಡ ಆ ಹೋಟೆಲ್ಗೆ ಯಾವುದೇ ರೀತಿಯಾಗಿರುವಂಥ ಅಡ್ಡಿ ಆತಂಕಗಳಿಲ್ಲದೆ ಅವರು ಪ್ರತಿದಿನ ತಮ್ಮ ಗ್ರಾಹಕರಿಗೆ ಸೇವೆಯನ್ನು ಕೊಡ್ತಾ ಇರುವಂಥದ್ದು. 5 ಟನ್ನ ಹಸಿ ತ್ಯಾಜ್ಯದಿಂದ ಪ್ರತಿದಿನ 120 kg ಗ್ಯಾಸನ್ನು ಆ ಒಂದು ಪ್ಲ್ಯಾಂಟ್ನಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸೊ ಪ್ರತಿದಿನ ಬೆಂಗಳೂರಿನಲ್ಲಿ 3500 ಟನ್ನಷ್ಟು ಹಸಿ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ. ಈ 3500 ಟನ್ ಹಸಿ ತ್ಯಾಜ್ಯದಿಂದ ಬೆಂಗಳೂರಿನಲ್ಲಿ ಬರೋಬ್ಬರಿ 84,000 kgಗೂ ಅಧಿಕ ಪ್ರಮಾಣದ ಗ್ಯಾಸನ್ನು ತಯಾರಿಸುವಂಥ ತಾಕತ್ತು ಬೆಂಗಳೂರಿಗಿದೆ ಅನ್ನುವಂಥದ್ದು ಈ ಬಯೋಗ್ಯಾಸ್ ತಜ್ಞರ ಮಾತು. ಪ್ರತಿದಿನ 84,000 kg ಬಯೋಗ್ಯಾಸನ್ನು ತಯಾರಿಕೆ ಮಾಡಿದ್ರೆ ಇದನ್ನು ವಿವಿಧ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಬಹುದು. ಇದರಿಂದ ಕೇವಲ ಗ್ಯಾಸ್ ಉತ್ಪತ್ತಿ ಆಗೋದು ಮಾತ್ರ ಅಲ್ಲ, ಬೆಂಗಳೂರಿನ
ಹಸಿ ತ್ಯಾಜ್ಯದ ಸಮಸ್ಯೆ ಏನಿದೆ ಅದಕ್ಕೂ ಕೂಡ ಮುಕ್ತಿ ಕೊಡಬಹುದು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆ. ಮತ್ತು ಕೇವಲ ಏನು ಕಸದ ಸಮಸ್ಯೆ ಮತ್ತು ಗ್ಯಾಸ್ ತಯಾರಿಕೆ ಆಗುತ್ತೆ ಅನ್ನೋದು ಮಾತ್ರ ಅಲ್ಲ, ಸ್ಥಳೀಯ ಆಡಳಿತ ಸಂಸ್ಥೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇರ್ಬೋದು ಅಥವಾ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ BSWML ಸಂಸ್ಥೆಗೂ ಕೂಡ ಇದೊಂದು ಆದಾಯದ ಮೂಲವೂ ಆಗುತ್ತೆ ಅನ್ನುವಂಥ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಇದು ಲೆಕ್ಕಾಚಾರ ಹೇಗಿದೆ, ಈಗ ಒಂದು ಕೋರಮಂಗಲದಲ್ಲಿ ಒಂದು ಬಯೋಗ್ಯಾಸ್ ಪ್ಲಾಂಟ್ ಇದೆ. ಇದೇ ರೀತಿಯಾಗಿ ಗಿರಿನಗರ, ಹಾರೋಹಳ್ಳಿ ಮತ್ತು ಕಲ್ಯಾಣ ನಗರ ಭಾಗದಲ್ಲಿ ಈಗಾಗಲೇ ಹೊಸದಾಗಿರುವಂಥ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡುವ ಕೆಲಸವೂ ಕೂಡ ಚಾಲ್ತಿಯಲ್ಲಿದೆ ಅಂತ ಕಾರ್ಬನ್ ಮಾಸ್ಟರ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸೋಮನಾರಾಯಣ ಅವರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾ ಹೋದರು. ಕೋರಮಂಗಲ 151ನೇ ವಾರ್ಡ್ನ ನಿವಾಸಿಗಳು ವೆಲ್ಫೇರ್ ಅಸೋಸಿಯೇಷನ್, ಕೋರಮಂಗಲ ವೆಲ್ಫೇರ್ ಅಸೋಸಿಯೇಷನ್ ಅಂತ ಏನೊಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಆ ಒಂದು ಸಂಘಟನೆ ಈ ಒಂದು ಪ್ಲಾಂಟನ್ನು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೊ ಆ ವಾರ್ಡ್ನಲ್ಲಿ 151 ವಾರ್ಡ್ನಲ್ಲಿ ಏನು ಮನೆಯಿಂದ ಅಥವಾ ಅಂಗಡಿ ಮುಂಗಟ್ಟುಗಳಿಂದ ಹಸಿ ತ್ಯಾಜ್ಯ ಕಲೆಕ್ಟ್ ಆಗುತ್ತೆ, ತರಕಾರಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹಸಿ ತ್ಯಾಜ್ಯಗಳಿದ್ದಾವೆ, ಅವೆಲ್ಲವನ್ನು ಕೂಡ ಅದೇ ವಾರ್ಡ್ನ ಆ ಪ್ಲಾಂಟಿಗೆ ತೆಗೆದುಕೊಂಡು ಹೋಗಿ ಅದನ್ನು ಗ್ಯಾಸಾಗಿ ಕನ್ವರ್ಟ್ ಮಾಡಿ ಪಕ್ಕದ ಹೋಟೆಲ್ಗೆ BSWML ಪ್ರತಿದಿನ 8,500 ರೂಪಾಯಿ ಬೆಲೆಗೆ ಮಾರ್ತಾ ಇರುವಂಥದ್ದು. ಸೊ ಇದೇ ರೀತಿಯಾಗಿ ಇದೊಂದು ಮಾದರಿ ಅಂತ, ಇದೊಂದು ಮಾಡೆಲ್ ಅಂತ ಅಂದ್ಕೊಂಡ್ರೆ ಇಡೀ ಬೆಂಗಳೂರಿನಲ್ಲಿ ಈ ರೀತಿಯಾಗಿರುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ತಜ್ಞರು ಹೇಳ್ತಾ ಇರುವಂಥದ್ದು. ಆದರೆ ಇದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಇದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಸರ್ಕಾರ ಒದಗಿಸಿಕೊಟ್ರೆ ಈ ರೀತಿಯಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ನಾವು ಕೇವಲ ನಮ್ಮ ಗ್ಯಾಸಿಗೆ ವಿದೇಶವನ್ನು ಅವಲಂಬಿಸೋದಲ್ಲದೆ ನಮ್ಮ ಊರಲ್ಲೇ ನಮ್ಮ ವೇಸ್ಟ್ಗಳನ್ನು, ಹಸಿ ತ್ಯಾಜ್ಯವನ್ನೇ ಬಳಸ್ಕೊಂಡು ನಾವು ಗ್ಯಾಸನ್ನು ತಯಾರಿಸೋದ್ರ ಜೊತೆಗೆ ಬೆಂಗಳೂರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇರುವಂಥ ಈ ಹಸಿ ತ್ಯಾಜ್ಯದ ವಿಲೇವಾರಿಯ ಸಮಸ್ಯೆಯನ್ನು ಕೂಡ ಬಗೆಹರಿಸಬಹುದು. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು BSWMLಗೆ ಒಂದು ಆದಾಯದ ಮೂಲವನ್ನು ಕೂಡ ಕಂಡುಕೊಳ್ಬೋದು ಅನ್ನುವಂಥ ಒಂದು ಪ್ರಶ್ನೆಯನ್ನು, ಒಂದು ಮಾಹಿತಿಯನ್ನು, ಒಂದು ಮಾದರಿಯನ್ನು ಈ ತಜ್ಞರು ನಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಪ್ರತಿದಿನ ಬೆಂಗಳೂರಿಗೆ 2.5-3 ಲಕ್ಷ kgಯಷ್ಟು ಗ್ಯಾಸ್ ಬೇಕಾಗುತ್ತೆ. ಸೊ ಹೀಗಾಗಿ 84ರಿಂದ 1 ಲಕ್ಷ kgಯಷ್ಟು ಗ್ಯಾಸನ್ನು ನಾವು ಹಸಿ ತ್ಯಾಜ್ಯದಿಂದನೇ ಪ್ರೊಡ್ಯೂಸ್ ಮಾಡೋಕ್ಕೆ ಶುರುವಾದರೆ 40ರಿಂದ 45% ಗ್ಯಾಸನ್ನು ನಾವು ನಮ್ಮೂರಲ್ಲೇ ಪ್ರೊಡ್ಯೂಸ್ ಮಾಡ್ಬೋದು, ಉತ್ಪಾದನೆಯನ್ನು ಮಾಡ್ಬೋದು. ಇಂಥ ತುರ್ತು ಸಮಯದಲ್ಲಿ ಆಯಾ ಗ್ಯಾಸ್ಗಳನ್ನು ಬಳಸ್ಕೊಂಡು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿಲ್ಲದೆ ಪರಿಸ್ಥಿತಿಗಳನ್ನು ಹತೋಟಿಗೆ ತರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ತಜ್ಞರು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಇವರು ಹೇಳ್ತಾ ಇರುವಂಥ ವಿಷಯ ಏನಿದೆ ಇದು ಭಾಳ ಪ್ರಾಕ್ಟಿಕಲ್ ಆಗಿದೆ. ಮತ್ತು ಒಂದು ವೇಳೆ ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆದರೆ ಬೆಂಗಳೂರಿನಲ್ಲಿ ಉಲ್ಬಣಗೊಂಡಿರುವಂತಹ ಈ ಗ್ಯಾಸ್ ಸಮಸ್ಯೆ ಭವಿಷ್ಯದಲ್ಲಿ ಯಾವತ್ತಾದರೂ ಬಂದರೆ, ಯಾಕೆಂದರೆ ಜಾಗತಿಕವಾಗಿ ಏನೇನು ನಡೆಯುತ್ತೆ ಅನ್ನೋದನ್ನು ಅನ್ಪ್ರೆಡಿಕ್ಟಬಲ್, ಅದನ್ನು ಯಾರು ಕೂಡ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಯಾವ ದೇಶದ ಮೇಲೆ ಯುದ್ಧ ಸಾರುತ್ತೆ, ಆ ಯುದ್ಧ ಸಾರಿದ್ರೆ ಯಾವ ರೀತಿಯಾಗಿರುವಂಥ ಸಮಸ್ಯೆ ನಮ್ಮ ಭಾರತಕ್ಕೆ ಆಗುವಂಥ ಸಂದರ್ಭದಲ್ಲಿ ಆಮದು ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದರೆ ಇಂಥ ಕ್ರೈಸಿಸ್ಗಳು ಭವಿಷ್ಯದಲ್ಲೂ ಕೂಡ ಬರಬಹುದು. ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನಗರ ಯಾವ ರೀತಿಯಾಗಿ ಸ್ವಾವಲಂಬನೆಗೊಳ್ಳಬೇಕು ಅನ್ನುವಂಥ ಒಂದು ಮಾಡೆಲನ್ನು ಈ ಒಂದು ವಿಚಾರದ ಮೂಲಕವಾಗಿ ಬಯೋಗ್ಯಾಸ್ ತಜ್ಞರು ನಮಗೆ ಮುಂದೆ ಇಡ್ತಾ ಇರುವಂಥದ್ದು. ಇದು ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮನಸ್ಸಿಗೆ ತಗೊಂಡು ಇದನ್ನ ಏನಾದರೂ ಕಾರ್ಯರೂಪಕ್ಕೆ ತರೋದಕ್ಕೆ ಈಗಲೇ ಶ್ರಮಿಸಿದ್ರೆ ಮುಂದಿನ ಒಂದು 5-10 ವರ್ಷಗಳಲ್ಲಿ ನಾವು ಈ ಗ್ಯಾಸ್ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಕಂಡುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.